ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಸಂಸ್ಥೆಗಳಾದ ಅಂಬಾನಿ ಅದಾನಿಗಳಿಗೆ ಸಾವಿರಾರು ಎಕರೆ ಜಮೀನು ನೀಡಿದ್ದೀರಾ. ಆದರೆ ಸಣ್ಣ ಪುಟ್ಟ ತಪ್ಪುಗಳನ್ನ ಎತ್ತಿ ಹಿಡಿದು ಎತ್ತಿನಹೊಳೆ ನೀರಾವರಿ ಯೋಜನೆ ಕಾಮಗಾರಿಗೆ ಅಡ್ಡಿಪಡಿಸುತ್ತಿದ್ದೀರಾ ಎಂದು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ತಿಪಟೂರು ತಾಲೂಕಿನ ಕೆಬಿ ಕ್ರಾಸ್ ಮತ್ತು ಟೋಲ್ ಮಧ್ಯೆ ಹಾದು ಹೋಗುವ ಎತ್ತಿನಹೊಳೆ ಯೋಜನೆಯ ನಾಲಾ ಕಾಮಗಾರಿ ಸ್ಥಳದಲ್ಲಿ 4 ತಾಲೂಕಿನ ಮುಖಂಡರುಗಳ ಜನಾಂದೋಲನ ಸಭೆ ನೇತೃತ್ವ ವಹಿಸಿ ಮಾತನಾಡಿದ ಅವರು 2014ರಲ್ಲಿ ಅಂದಿನ ಸಿಎಂ ಸಿದ್ದರಾಮಯ್ಯನವರು ಎತ್ತಿನಹೊಳೆ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಅಲ್ಲಿಂದ ಇಲ್ಲಿಯವರೆಗೂ 23,000 ಕೋಟಿ ಖರ್ಚು ಆಗಿದೆ. ಕೇಂದ್ರ ಸರ್ಕಾರ ಒಂದೇ ಒಂದು ನಯಾ ಪೈಸೆ ಅನುದಾನ ನೀಡಿಲ್ಲ. ಯೋಜನೆ ಕಾಮಗಾರಿಯ ಬಗ್ಗೆ ಪ್ರಾರಂಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಶಂಕುಸ್ಥಾಪನೆ ಮಾಡಲಾಗಿತ್ತು. ಕಾಮಗಾರಿ 90% ಮುಗಿಯುವ ಹಂತ ತಲುಪುವ ಮಟ್ಟಕ್ಕೆ ಬಂದಾಗ ಅರಣ್ಯ ಮತ್ತು ಪರಿಸರ ಇಲಾಖೆ ತಕರಾರು ತೆಗೆದು ನಾಲೆ ಪಕ್ಕ ಹೆಚ್ಚುವರಿ ಜಾಗ ತೆಗೆದುಕೊಂಡಿದ್ದೀರಿ ಎಂದು 11 ಪ್ರಶ್ನೆಗಳನ್ನ ಕೇಳಿದೆ. ರಾಜ್ಯ ಸರ್ಕಾರ ಎತ್ತಿನಹೊಳೆ ಅನುಷ್ಠಾನಕ್ಕೆ ತಂದು ಕಾಮಗಾರಿಯನ್ನ ಮುಕ್ಕಾಲು ಪಾಲು ಮುಗಿದಿದೆ. ಕೇಂದ್ರ ಸರ್ಕಾರದ ಧೋರಣೆ ಸರಿಯಿಲ್ಲ. ಕೇಂದ್ರ ಸರ್ಕಾರ ಜನಪರ ಕೆಲಸಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಮುರಳೀಧರ ಹಾಲಪ್ಪ ತಿಳಿಸಿದ್ರು. 252 ಕಿಲೋಮೀಟರ್ ಕಾಲುವೆಗಳನ್ನ ತಯಾರು ಮಾಡಿ 10 ವರ್ಷಗಳಿಂದ ಈ ಯೋಜನೆಯ ಕಾರ್ಯಗತ ಮಾಡಿದರೆ 76 ಲಕ್ಷ ಜನ ಹಾಗೂ ಜಾನುವಾರುಗಳಿಗೆ ಅನುಕೂಲ ಆಗುತ್ತೆ. ಕುಡಿಯೋ ನೀರಿಗೆ ಅನುಕೂಲ ಆಗಲಿ, ಕೆರೆಗಳು ತುಂಬಲಿ, ಜನಗಳಿಗೆ ಹಾಗೆಯೇ ಜಾನುವಾರುಗಳಿಗೆ ಇದರಿಂದ ಪ್ರಯೋಜನ ಆಗಲಿ, ಅಂತರ್ಜಲ ಅಭಿವೃದ್ಧಿಯಾಗಲಿ ಅಂತೇಳಿ ಸದುದ್ದೇಶದಿಂದ ಮಾಡತಕ್ಕಂಥ ಈ ಯೋಜನೆಗೆ ಬರೀ 4 ಗುಂಟೆ ಅರಣ್ಯ ಪ್ರದೇಶನ ನೀವು ಬಳಕೆ ಮಾಡ್ಕೊಂಡಿದ್ದೀರಾ. ಈ ಕಡೆ ನೋಡಿದ್ವಿ ಎಲ್ಲ ಚಾನಲ್ ಪಕ್ಕ ಜಾಸ್ತಿ ಭೂಪ್ರದೇಶವನ್ನು ನೀವು ತಗೊಂಡಿದ್ದೀರಾ ಅಂತೇಳಿ ಕೂಂಟನಪ್ಪ ಹೇಳಿ 4-5 ತಿಂಗಳಿಂದ ಇದಕ್ಕೆ ಅಡಚಣೆ ಮಾಡ್ತಿದ್ದಾರೆ. ಈ ವಿಘ್ನ ಮಾಡೋದ್ರಿಂದ ನಿಮ್ಗೆ ಯಾರಿಗೂ ಅನುಕೂಲ ಇಲ್ಲ. ಇದರಿಂದ ರೈತಾಪಿ ವರ್ಗದವ್ರಿಗೆ, ತಾಯಂದಿರಿಗೆ ಅನುಕೂಲ ಆಗುವಂಥ ಇಂಥ ಯೋಜನೆಗೆ ನೀವು ಕಲ್ಲು ಹಾಕೋದು ಬೇಡ. ಇದನ್ನು ಮೊದಲು ಇದಕ್ಕೆ ಕ್ಲಿಯರೆನ್ಸ್ ಕೊಟ್ಟು ಸಾವಿರಾರು ಎಕರೆ ಜಮೀನುಗಳನ್ನ ಕಾರ್ಪೊರೇಟ್ ಸಂಸ್ಥೆನವ್ರು ಏನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅವರ ಬೇರೆ ಬೇರೆ ಉದ್ದೇಶಗಳಿಗೆ, ಅದನ್ನು ಯಾರೂ ಪ್ರಶ್ನೆ ಮಾಡೋಕ್ಕೆ ನೀವು ಬಿಡ್ತಾ ಇಲ್ಲ. ಈಗ ಸಣ್ಣದಾದಂಥ ಜಾಗಕ್ಕೆ ನೀವು ಇಷ್ಟೊಂದು ಅಡಚಣೆ ಮಾಡುವಂಥದ್ರ ಬಗ್ಗೆ ಈಗ ಹೋದ ತಿಂಗಳು 14ನೇ ತಾರೀಕು ನಾವೆಲ್ಲ ನಿಯೋಗ ಹೋಗಿ ನವದೆಹಲಿಗೆ ಅಲ್ಲಿ ಪರಿಸರ ಅರಣ್ಯ ಇಲಾಖೆ ಸಚಿವರಾದಂಥ ಭೂಪೇಂದ್ರ ಯಾದವ್ ಅವ್ರನ್ನೂ ಭೇಟಿ ಮಾಡಿದ್ವಿ. ನೀರಾವರಿ ಸಚಿವರಾದ CR ಪಾಟೀಲ್ ಅವ್ರನ್ನೂ ಭೇಟಿ ಮಾಡಿ ಮನವಿ ಕೊಟ್ಟ ಮೇಲೆ 3-4 ಬಾರಿ ಅಲ್ಲಿಂದ ಉಪಸಮಿತಿನವರು ನಮ್ಮ ಕರ್ನಾಟಕಕ್ಕೆ ಬಂದು ಪರಿಶೀಲನೆ ಹೇಗೆ ಮಾಡಿದರು ಅಂದರೆ ಒಂದೇ ದಿವಸದಲ್ಲಿ 8 ಜಿಲ್ಲೆನೂ ಪ್ರವಾಸ ಮಾಡಿರೋದು. ಅದು ಯಾಕೆ ಸಾಧ್ಯನೋ ಗೊತ್ತಿಲ್ಲ. ಈ ವೇಳೆ ತಾಲೂಕು ಅಧ್ಯಕ್ಷರುಗಳಾದ ಹುಳಿಯೂರಿನ ಪಿಟಿ ಚಿಕ್ಕಣ್ಣ, ತಿಪಟೂರು ಕಾಂತರಾಜು, ಗುಬ್ಬಿ ವೆಂಕಟೇಶ್, ತುರುವೇಕೆರೆ ಶಂಕರಪ್ಪ, ತೆಂಗು ಬೆಳೆಗಾರರ ಸಂಘದ ಅಧ್ಯಕ್ಷ ಜಯರಾಮ್ ಸೇರಿದಂತೆ 4 ತಾಲೂಕಿನ ನೀರಾವರಿ ಹೋರಾಟದ ಮುಖಂಡರುಗಳು ಭಾಗವಹಿಸಿದ್ರು. ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಅವರ ಕೈಯನ್ನ ಬಲಪಡಿಸಬೇಕು. ಯಾಕೆಂದ್ರೆ ಬಹಳ ಹಿಂದೆ ಹೇಮಾವತಿ ಈ ಭಾಗಕ್ಕೆ ಬಂದಾಗ ನೀರನ್ನ ಕೊಡದೆ ಬಹಳ ದಿವಸ ಬತಾಯಿಸ್ತಿದ್ದಂಥ ಸಂದರ್ಭದಲ್ಲಿ ವೈಕೆ ರಾಮಯ್ಯನವರು ಬಹಳ ಸಾರಿ ಕಾಲುವೆಗಳ ಮೇಲೆ ಪಾದಯಾತ್ರೆ ಮೂಲಕ ನಡ್ಕೊಂಡೋಗಿ ನಮ್ಮನ್ನೂ ಕೂಡ ಆ ಒಂದು ಚಳುವಳಿಯಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅವರ ಹೋರಾಟಕ್ಕೆ ಫಲ ಸಿಕ್ಕಿ ಈ ತುಮಕೂರು ಜಿಲ್ಲೆಗೆ ನೀರಿನ ಹರಿದು ಬಂತು. ನೀರು ಈ ಹೇಮಾವತಿ ನೀರಿಂದ ವಂಚಿತ ಆಗಿದ್ದಂಥ ಕೆಲವು ಪ್ರದೇಶಗಳಿಗೆ ಈ ಎತ್ತಿನಹೊಳೆಗೆ ಏನು ಈ ಪ್ರಾಜೆಕ್ಟ್ ಇದೆಯಲ್ಲ, ಈ ಪ್ರಾಜೆಕ್ಟ್ ಮೂಲಕ ಈ ನೀರನ್ನು ತಂದು ಈ ಭಾಗಕ್ಕೆ ತುಮಕೂರು ಜಿಲ್ಲೆ ಹಾಗೂ ಕೋಲಾರ ಜಿಲ್ಲೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ತಲುಪಬಹುದು ಅನಿಸುತ್ತೆ. ಚಿಕ್ಕಬಳ್ಳಾಪುರ ಆ ವ್ಯಾಪ್ತಿಯ ರೈತ ಸಮುದಾಯಕ್ಕೆ ಅಲ್ಲಿರತಕ್ಕಂಥ ಬಹಳಷ್ಟು ಬರಡು ಭೂಮಿ ಇದೆ ಕೋಲಾರದಲ್ಲಿ. ಅವರು ಬಹುಶಃ ಇನ್ನೂ 2,000 ಅಡಿ, ನಾವೆಲ್ಲ 200 ಅಡಿ ಹಾಕ್ಸ್ತಾ ಇದ್ದಾಗ ಅವರು 2,000 ಅಡಿ ಬೋರ್ವೆಲ್ ಅನ್ನ ಹಾಕ್ಸ್ಬೇಕಾಯ್ತು. ಅಂತ ಸಂದರ್ಭ ಅವ್ರಿಗೆ ಆ ರೈತರುಗಳಿಗಿತ್ತು. ಅದು ಮುಂದಿನ ದಿನಗಳಲ್ಲಿ ಆಗೋದು ಬೇಡ, ಅವ್ರಿಗೂ ಅನುಕೂಲ ಆಗಲಿ, ಆ ಬರಡು ಭೂಮಿ ಬಹಳ ಒಳ್ಳೆ ಬೆಳೆ ಬೆಳೀತಾರೆ, ಅಷ್ಟಾದರೂ ಕೂಡ ಅವ್ರಿಗೆ ಸಹಾಯ ಆಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ರಾಜ್ಯ ಸರ್ಕಾರ ಬಹಳಷ್ಟು ಹಣವನ್ನ ವಿನಿಯೋಗ ಮಾಡಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಸ್ವಲ್ಪ ಅನುಮತಿ ಕೊಟ್ರೆ ಆ ಅನುಮತಿನ ಅವರೇ ಮುಂದಿಂದ್ಕೊಂಡು ಕೊಡಿಸಿದೆ. ಈ ಭಾಗದ ಏನು MP ಇದಾರಲ್ಲ
ಅವರು MP ಅವರು ಇರ್ಬೋದು, ಈ ಭಾಗದ ಇದು ಬಹಳಷ್ಟು ಜನ ಮಂತ್ರಿಗಳಿದ್ದಾರೆ, ಅವ್ರ ಜೊತೆಗೆ ಮಂತ್ರಿಗೂ ಕೂಡ ಇದ್ದಾರೆ. ಹಾಗಾಗಿ ಅವರು ಆ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಅನುಮತಿಯನ್ನ ಕೊಡಿಸಿದ್ರೆ ಈ ಒಂದು ಅಡ್ಡ ಆಗಿರ್ತಕ್ಕಂಥ ಈ ಒಂದು ಪ್ರಾಜೆಕ್ಟ್ ಮುಂದೆ ಹೋಗುತ್ತೆ, ಮುಂದೆ ಸಾಗುತ್ತೆ, ರೈತರ ಹೊಲಗಳಿಗೆ ನೀರು ಹರಿಯುತ್ತೆ. ಆ ಹರಿಸೋದಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು ಅಂತ ಹೇಳಿ ಭಾವಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಲಭ್ಯ ಇದೆಯೋ ಅವಕ್ಕೆಲ್ಲ ನೀರಾವರಿ ಯೋಜನೆಗಳನ್ನು ಕಲ್ಪಿಸುವ ಮುಖಾಂತರ ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಟ್ಟರೆ ಬಹುಶಃ ರೈತಾಪಿ ವೃತ್ತಿನೇ ಬಹಳ ಮುಖ್ಯವಾದಂತಹದ್ದು. ದೇಶದ ಜನರಿಗೆ ಅನ್ನ ಕೊಡ್ತಕ್ಕಂಥ ಅಂತಹ ಒಂದು ಜನಕ್ಕೆ ಒಂದು ವೃತ್ತಿಗೆ ವ್ಯವಸಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾದದ್ದು ನಾವು ಅಗತ್ಯ ಇದೆ. ಅದರಿಂದ ಇನ್ನೂ ಎಷ್ಟೋ ನೀರಾವರಿ ಸೌಲಭ್ಯ ದೊರೆಯತಕ್ಕಂಥ ಸ್ಥಳಗಳಿದೆ, ಅವಕಾಶಗಳಿದೆ. ಅವುಗಳನ್ನು ನಾವು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಗ್ಗೆ ಇನ್ನೂ ಸಾಕಷ್ಟು ಶ್ರಮ ವಹಿಸಿಲ್ಲ. ಅದರಿಂದ ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಏನು ಇದುವರೆಗೂ ಕೊಟ್ಕೊಂಡು ಮಾಡಿದ್ದೀವಿ, ಇದು ಇನ್ನೂ ಮುಂದುವರಿಬೇಕು. ಮತ್ತು ಎಲ್ಲೆಲ್ಲಿ ನೀರು ಲಭ್ಯ ಇದೆ ಅಲ್ಲೆಲ್ಲ ನೀರಾವರಿ ಯೋಜನೆಗಳನ್ನು ಕೈಗೊಳ್ಳಬೇಕು. ಅವುಗಳಿಗೆ ಚಾನಲ್ಗಳು ಮತ್ತೊಂದು ಸೌಲಭ್ಯವನ್ನು ಕೊಡುವ ಮುಖಾಂತರ ರೈತರಿಗೆ ನೀರಿನ ಸೌಲಭ್ಯ ಒದಗಿಸಬೇಕು. ನೀರಿಲ್ಲದೆ ಹೋದರೆ ವ್ಯವಸಾಯ ಇಲ್ಲ. ಆದ್ದರಿಂದ ಅಂತಹ ಒಂದು ನೀರು ಮಳೆಗಾಲ ಸತತವಾಗಿ ಒಂದೇ ಸಮಯಕ್ಕೆ ಮಳೆಗಾಲ ಆಗಲ್ಲ. ಅದನ್ನೇ ನಂಬಿಕೊಂಡು ರೈತ ತನ್ನ ವೃತ್ತಿಯನ್ನು ಮುಂದುವರಿಸೋದಕ್ಕೆ, ತನ್ನ ಜೀವನವನ್ನು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ಮಳೆ ಬಂದಂಥ ಸಂದರ್ಭದಲ್ಲಿ ಮಳೆ ನೀರನ್ನು ಶೇಖರಣೆ ಮಾಡಿಕೊಂಡು ಆ ನೀರನ್ನು ವ್ಯವಸಾಯಕ್ಕೆ ಉಪಯೋಗಿಸ್ಕೊಳ್ಳೋ ಮೂಲಕ ತನ್ನ ವೃತ್ತಿಯನ್ನು ಮತ್ತು ತನ್ನ ಇದನ್ನು ಮುಂದುವರಿಸ್ಕೊಂಡು ತಾನು ಹೋಗೋದಕ್ಕೆ ಸಹಾಯ ಆಗ್ತದೆ. ಬೇಕಾಗಿದೆ. ಈಗಾಗಲೇ 1.5 ವರ್ಷದ ಹಿಂದೆ ರಾಜ್ಯ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಲ್ಲಿ ಎತ್ತಿನ ಹೊಳೆಯ ಹೆಬ್ಬಾಗಿಲಿನಲ್ಲಿ ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ರಾಜ್ಯದ ಜನತೆ ಬಹಳ ಕಂಡ್ವಿ. ಏನಪ್ಪ ಅಂದರೆ ಇಷ್ಟಿನದೊಳಗೆ ಇವಾಗ ಆಗಲೇ ಕೋಲಾರ ಮುಟ್ಟಬೇಕಾಗಿತ್ತು ನೀರು. ವಾಣಿ ವಿಲಾಸ ಡ್ಯಾಮ್ವರೆಗೂ ಬಂತು. ಆ ಒಂದು ಏಳಿಗೆಯನ್ನು ಸಹಿಸಲಾರದೆ ಕೇಂದ್ರ ಸರ್ಕಾರ ಏನು ಇವತ್ತು ಅಡಚಣೆಗಳನ್ನ ಮಾಡ್ತಾ ಇದೆ ಅದೆಲ್ಲರೂ ಕೂಡ ತಿಳಿಯಾಗಿ ಗೊತ್ತಾಗಬೇಕು. ಅವ್ರು ಮಾಡ್ತಾ ಇರ್ತಕ್ಕಂಥ ದ್ರೋಹ, ನಮ್ಮ ಜನತೆಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ನಾವೆಲ್ಲರೂ ಕೂಡ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಆ ಒಂದು ಕೆಲಸವನ್ನು ನಿಮ್ಮೆಲ್ಲರ ಧ್ವನಿಯಾಗಿ ನಿಂತ್ಕೊಂಡು ಜಿಲ್ಲಾ ಮಟ್ಟದಲ್ಲೇ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಎತ್ತಿನ ಹೊಳೆ ಇಷ್ಟು 8 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ ಅಷ್ಟು ಜಿಲ್ಲೆಯ ಎಲ್ಲ ನಾಯಕರುಗಳನ್ನು ಕೂಡ ಒಗ್ಗೂಡಿಸಿ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮುರುಳೇಂದ್ರ ಹಾಲಪ್ಪನವರ ಕೈಯಿಂದ ಆಗಬೇಕಾಗಿದೆ.